ಹೊಡೆದ್ರೆ 6 RCB ಗೆಲ್ಲೋದು ಫಿಕ್ಸು. ಲೇ ಬಕಾಸುರಿ, ಕೂಲ್ ಡೌನ್. RCB ಕಪ್ ಗೆಲ್ಲೋದು ಕನ್ಸು, ಧೋನಿ 6 ಹೊಡೆಯೋದು ಫಿಕ್ಸ್. ಹಲೋ ಬ್ಯಾನದವ್ರೆ, ಸಮಾಧಾನ. ಎಲ್ಲೋ ಡರ್ಟಿ ಫೆಲ್ಲೋ ಸಿಟ್ಟಿಂಗ್ ಆನ್ ಅ ಬಫೆಲ್ಲೋ. ಹಲೋ 49 ಆಲ್ ಔಟ್. ಸಮಾಧಾನ. ಅದೇನು ಹೇಳವ? ರೆಡ್ ಸುಸು ಆನ್ ದ ಬೆಡ್. ಹಿಂಗೆಲ್ಲ ಮಾತಾಡ್ಬೇಡ, ಬೇಡ ನೋಡು. RCB ಇವಳ ಹೆಸರು ಸಂಧ್ಯಾ. RCB ದೊಡ್ಡ ಫ್ಯಾನು, ಪಟಪಟ ಅಂತ ಮಾತಾಡ್ತಾಳೆ. ಇವಳ ವಾದ ಒಂದೇ, ಓದೋದಕ್ಕಿಂತ ಏನಾದ್ರೂ ಕೆಲಸ ಕಲ್ತ್ರೆ ಮುಂದೆ ಏನಾದ್ರೂ ದೊಡ್ಡದಾಗಿ ಮಾಡ್ಬೋದು ಅಂತ. ನಾವು ಓದೋದ್ರ ಬದಲು ಚೆನ್ನಾಗಿ ಓದಿ ಸೆಟ್ಲ್ ಆಗಿರೋ ಹುಡುಗನ್ನ ಮದ್ವೆ ಆದ್ರೆ ನಮ್ ಲೈಫ್ ಕೂಡ ಸೆಟ್ಲ್ ಆಗುತ್ತೆ ಅನ್ನೋದೇ ಇವಳ ವಾದ. RCB ಇವಳ ಹೆಸರು ವಿದ್ಯಾ. ಇವಳಿಗೆ ಸ್ವಲ್ಪ ವಿದ್ಯಾ ಬುದ್ಧಿ ಜಾಸ್ತಿನೇ ಇದೆ. ಇವಳು CSKನ ಇಷ್ಟಪಡೋದೇ ಧೋನಿಗೋಸ್ಕರ. ಇವಳ ಬಾಧೆ ಒಂದೇ, ಚೆನ್ನಾಗಿ ಓದಿದ್ರೆ ಒಳ್ಳೆ ಕೆಲಸ ತಗೋಬಹುದು ಅಂತ. ಸೆಟ್ಲ್ ಆಗಿರೋ ಹುಡುಗನ್ನ ಮದ್ವೆ ಆಗೋದಕ್ಕಿಂತ ನಾನೇ ಸೆಟ್ಲ್ ಆಗಿ ಮದ್ವೆ ಆಗ್ಬೇಕು ಅನ್ನೋದೇ ಇವಳ ಆಸೆ. ಇವರಿಬ್ರು ಒಂದಾದ್ರೆ ತರಲೆ ತುಂಟಾಟಕ್ಕೆ ಏನು ಕಮ್ಮಿ ಇರಲ್ಲ. RCB ನಿಲ್ಸ್ರೆ. ಇನ್ ಇವ್ರು ಗೊತ್ತಲ್ಲ, ಈ ಇಬ್ರು ಮಹಾತಾಯಿರಮ್ಮ ಕಡ್ಲೆಕಾಯಿ ಜಯಮ್ಮ. ಈ ಅಮ್ಮ ಇಬ್ರು ತರಲೆ ತುಂಟಾಟನ ಹೇಗ್ ನಿಭಾಯಿಸ್ತಾಳೆ, ಇವಳು ಕಂಜೂಸ್ತನ ಮಕ್ಳ ಮೇಲೆ ಹೇಗ್ ಪರಿಣಾಮ ಬೀಳುತ್ತೆ ಅಂತ. ಅಯ್ಯಯ್ಯೋ, ಫುಲ್ ಸ್ಟೋರಿನ ನಾನೇ ಹೇಳ್ಬಿಟ್ರೆ ಚೆನ್ನಾಗಿರತ್ತಾ? ನೀವೇ ನೋಡ್ಕೊಂಡು ಬನ್ನಿ. ಅಲಾರಂ ಬಡ್ಕೊತಾನೆ ಇದೆ, ಇನ್ನೂ ಎದ್ದೇಳ್ತಲ್ವಲ್ಲ ಇವರಿಬ್ರು. ಈ ಅಲಾರಂ ಏನಾದ್ರು ಜೀವ ಇದ್ದಿದ್ರೆ ನೇಣು ಹಾಕೊಂಡು ಸತ್ತೋಗಿರೋದು. ವಿದ್ಯಾ, ಸಂಧ್ಯಾ, ಎದ್ದೇಳ್ರೆ ಮೇಲೆ. ದೆವ್ವಗಳು ತಿನ್ನೋವರೆಗೂ ಮೊಬೈಲ್ ನೋಡೋದು, ಬೆಳಿಗ್ಗೆ ಸೂರ್ಯ ನೆತ್ತಿ ಮೇಲೆ ಬಂದ್ರು ಮುದ್ರಕೊಂಡು ಬಿತ್ಕೊಂಡಿರೋದು. ಎದ್ದೇಳ್ರೆ ಮೇಲೆ. ಅಮ್ಮ ಇನ್ನು 10 ನಿಮಿಷ ಅಮ್ಮ, ಎದ್ದೇಳ್ತೀವಿ. ಅಮ್ಮ ಇನ್ನು 5 ನಿಮಿಷ ಎದ್ದೇಳ್ತೀವಿರಮ್ಮ. ನಿಮ್ಮಿಬ್ಬರನ್ನ ನೋಡ್ಕೊಳ್ಳೋ ಬದಲು ಮಾಂಟೆಸರಿ ಓಪನ್ ಮಾಡಿ ಒಂದು 40 ಮಕ್ಕಳು ನೋಡ್ಕೋಬಹುದು. 10 ನಿಮಿಷದಲ್ಲಿ ಎದ್ದೇಳಲಿಲ್ಲ ಅಂದ್ರೆ ಈ ಜಯಮ್ಮನ್ ಇನ್ನೊಂದು ಮಕ್ಕ ನೋಡ್ಬೇಕಾಗತ್ತ ಅಷ್ಟೇ. ಎದ್ದೇಳ್ರೆ ಮೇಲೆ. ಆಯ್ತು. ಅಯ್ಯೋ ರಾಮನೇ. ಸಂಧ್ಯಾ, ವಿದ್ಯಾ, 5 ನಿಮಿಷ ಆಗಿ 1 ಗಂಟೆ ಕಾಲ ಆಯ್ತು. ಈಗ ನೀವು ಎದ್ದೇಳಲಿಲ್ಲ ಅಂದ್ರೆ ಇಡೀ ಮನೆ ನೀವೇ ಕ್ಲೀನ್ ಮಾಡ್ಬೇಕಿವತ್ತು. ಆ ಥರ ಎಲ್ಲರೂ ನಿರ್ಧಾರ ತಗೊಂಡ್ಬಿಟ್ಟಿಯಾ ಅಮ್ಮ? ಸಂಧ್ಯಾ, ಟೈಮ್ ಆಯ್ತು, ಎದ್ದಾಳೆ. ನೀನೇ ನೈಟ್ ಎಲ್ಲ ಕಟ್ಟೆ ಹಾಕಿದ್ಯಾ, ನೀನೇ ಎದ್ದಾಳೆ. ಅಕ್ಕ ಹೇಳ್ತಾ ಇದ್ದೀನಿ, ನೀನು ಎದ್ದಾಳು ಮೊದಲು. ಅಕ್ಕ ಹೇಳಿದ್ರು ಅಷ್ಟೇ, ಕೋಳಿ ಪುಕ್ಕ ಹೇಳಿದ್ರು ಅಷ್ಟೇ, ನಾನಂತೂ ಎದ್ದೋಳದ. ಬೇಕಂದ್ರೆ ನೀನೇ ಎದ್ದೋ. ನೀನ್ ಎದ್ದಾಳೆ. ನೀನ್ ಎದ್ದಾಳೆ. ನಾನು ಯಾಕೆ ಎದ್ದಾಳೆ? ಇಬ್ರು ಜಗಳ ನಿಲ್ಸೆ. ನೀವೆಲ್ಲ ಮಕ್ಕಳಲ್ರೇ, ಕಣ್ಣನ್ ಮಕ್ಕಳು. ಕಣ್ಣು ಮುಚ್ಕೊಂಡೆ ಜಗಳ ಆಡ್ತೀರಾ. ಎದ್ದಳೆ ನೀನೆ. ನಾನಕ್ಕ ಸಂಧ್ಯಾ, ನೀನ್ ಎದ್ದಾಳು. ನೀನ್ ಅಕ್ಕಾರ ನನಗೆ ಎದ್ದೋಳ ಮೇಲೆ. ನೀನ್ ಎದ್ದಾಳೆ. ಎದ್ದೋಳೆ. ಹೇಳಿದ್ ಬಂದು ಕೇಳು, ಎದ್ದೋಳು. ನೀನ್ ಎದ್ದಾಳು. ಈಗ ಎದ್ರೆ ಸರಿ, ಇಲ್ದೆ ಹೋದ್ರೆ ಇಡೀ ಮನೇನ 1 ತಿಂಗಳು ನೀವೇ ಕ್ಲೀನ್ ಮಾಡ್ಬೇಕು. ಕೆಲಸ ಅಂದ್ರೆ ಮಾಯ ಆಗೋದ್ರಲ್ಲಪ್ಪ. ನಿಮ್ಮ ಮನೇಲೂ ಇದೇ ಥರ ಮಕ್ಕಳಿದಾರಾ? ಅದು ಹೆಂಗೆ ಸಂಭಾಳಿಸ್ತೀರೋ ನಿಮ್ಮ ಹಣೆ ಬಾರ. ನೋಡಿ ನನ್ನ ಕತೆ ನೋಡಿ.
ನಾನ್ ಮೊದ್ಲು ನಾನ್ ಮೊದ್ಲು ನಾನ್ ಮೊದ್ಲು ನಾನ್ ಮೊದ್ಲು ಬೇಡ ವಿದ್ಯಾ ನಾನ್ ಮೊದ್ಲು ನಾನ್ ಮೊದ್ಲು ಎದ್ದಿದ್ದು ನಾನೇ ಮೊದ್ಲು ಒಳಗೆ ಹೋಗ್ತೀನಿ. ಮೊದ್ಲು ಅಂದ್ರೆ 4 ಗಂಟೆಗೆ ಎದ್ದಿದ್ದ? 4 ಗಂಟೆಗೆ ಎದ್ದಿದ್ದೆ. ಅವಾಗ್ಲೇ ಬರ್ಬೇಕಾಗಿತ್ತು, ಎದ್ದು ಏನ್ ಮಾಡ್ದೆ? ಮಾಡಿ ಮತ್ತೆ ಮಲ್ಕೊಂಡೆ. ಏನ್ ತೂ ನೀನ್ ಮಾಡೋದೇ ಅಲ್ವಾ? ನಿನ್ನ ಹತ್ರ ಏನ್ ನನಗೆ ಜಾಸ್ತಿ ಮಾತು, ನನಗೆ ಟೈಮ್ ಇಲ್ಲ, ನಾನು ಮೊದ್ಲು ಒಳಗೆ ಹೋಗ್ತೀನಿ, ಜಾಗ ಬಿಡು. ನಂಗೂ ಅಷ್ಟೇ ಕಣೆ, ಕೆಲ್ಸ ಇದೆ. ಏನ್ ಕೆಲ್ಸನೋ? ಟ್ರೆಂಡಿಂಗ್ ಸಾಂಗ್ಗೆ ರೀಲ್ಸ್ ಮಾಡ್ಬೇಕು. ರೀಲ್ಸ್ ಮಾಡಕ್ ಇಷ್ಟೊಂದು ಬಿಲ್ಡ ಬೇಕೇನೆ? ಹೌದು ಕಣೆ, ಬೇಕು. ಅಯ್ಯೋ ಅಮ್ಮ ಬಂದ್ರು. ಏ ಅಕ್ಕ, ನಂಗೆ ಮೋಸ ಮಾಡ್ತೀಯಾ? ದೇವ್ರೆ ಸ್ನಾನದಲ್ಲಿ ಸೋಪಿನ ನೀರು ಕಣ್ಣಿಗೆ ಬಿದ್ದಾಗ ನೀರ್ ನಿಂತೋಗಿ ಕಣ್ಣೂರಿ ಅಂತ ಒದ್ದಾಡ್ಕೊಂಡು ಸಾಯ್ಲಿ. ಪ್ಲೀಸ್ 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 ಪ್ಲೀಸ್. ಏ ಸಂಧ್ಯಾ, ಯಾಕೆ ಹೇಳ್ತಿದ್ಯಾ? ಏನಾಯ್ತು? ಅಮ್ಮ, ಸ್ನಾನ ಮಾಡಕ್ ನಾನ್ ಮೊದ್ಲು ಎದ್ದಿದ್ದು, ವಿದ್ಯಾಕ್ಕ ನನ್ಗೆ ಮೋಸ ಮಾಡೋಂಟೋದ್ಲು. ಅಯ್ಯೊಲ್ಲೇ, ಇಷ್ಟೇನೇನೆ? ನನ್ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗು ಬಾರೆ. ನಿನ್ ರೂಮ? ಥ್ಯಾಂಕ್ಸ್ ಜಯಮ್ಮ. ನಿನ್ ಬಾತ್ರೂಮ್ ಅಂದ್ರೆ ಶವರು ಬಾಟಬ್ ಸಕ್ಕದಾಗಿರುತ್ತೆ. ಲೇ ವಿದ್ಯಾ, ಇಲ್ಲೇ ಸ್ನಾನ ಮಾಡ್ಕೊಂಡು ಸಾಕು. ಇವ್ರಿಬ್ರ ಕೈಲಿ ಅಡಿಗೆ ಮನೆ ಸಾಮಾನು ತರಕಾರಿ ಎಲ್ಲ ತರಿಸ್ಬಿಟ್ರೆ ಒಂದ್ ಕೆಲಸ ಮುಗ್ದಂಗಾಗತ್ತೆ. ಸಂಧ್ಯಾ, ವಿದ್ಯಾ, ಇಬ್ರು ಬೇಗ ಬನ್ನಿ. ಎಂತ ಒಳ್ಳೆ ಮಕ್ಕಳು, ಕರೆದ ತಕ್ಷಣ ಪಟ್ ಅಂತ ಪ್ರತ್ಯಕ್ಷ ಆಗ್ಬಿಡ್ತೀರಾ. ಎಷ್ಟೇ ನಿನ್ ಮಗಳಲ್ವೇನಮ್ಮ? ಇದಕ್ಕೇನು ಕಮ್ಮಿ ಇಲ್ಲ. ಸಂಧ್ಯಾ ತಗೋ, ಇಟ್ಕೋ. ವಿದ್ಯಾ ತಗೋ. ಹಾ ಸಂಧ್ಯಾ, ಇವಾಗ ನೀನು ಹೋಗಿ ತರಕಾರಿ ತರಬೇಕು. ಈರುಳ್ಳಿ, ಆಲೂಗಡ್ಡೆ, ಹಸಿಮೆಣಸಿನ್ಕಾಯಿ, ಬದನೆಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲ ಅರ್ಧ kg ತೊಗೊಂಬ. ಯಾವುದು ಕಮ್ಮಿ ರೇಟ್ ಇರುತ್ತೋ ಅದನ್ನ ಮಾತ್ರ 1 kg ತೊಗೊಂಬರ್ಬೇಕು, ಸರಿನಾ? ಯಾವುದನ್ನು ಮರಿಬಾರ್ದು, ಕರೆಕ್ಟಾಗಿ ತೊಗೊಂಬರ್ಬೇಕು. ಚಾನ್ಸೇ ಇಲ್ಲ. ಈ ಸಂಧ್ಯಾ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಬರೀ 7 ಅನ್ಕೊಂಡಿದೀನಿ ಅಷ್ಟೇ. ಏಯ್, ಯಾರು ಬರೀ ಹೇಳು? ಬೇಡ ವಿದ್ಯಾ, ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ಬೇಡ. ನಾನಲ್ಲ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇರೋದು, ಇರೋದನ್ನ ಹೇಳ್ತಿದ್ದೀನಿ ಅಷ್ಟೇ. ಮುಚ್ಚೆ ಬಾಯಿ, ಜಾಸ್ತಿ ಆಯ್ತು ನಿಂದು. ನಿಂದು ಜಾಸ್ತಿ ಆಯ್ತು. ನಿನ್ನ ನಾನು ಸುಮ್ನೆ ಬಿಡಲ್ಲ ನೋಡು. ನಾನು ನಿನ್ನ ಸುಮ್ನೆ ಬಿಡಲ್ಲ. ನನ್ನ ಕೆಣಕ್ ಬೇಡ, ನಾನು ನಿನ್ನ ಸುಮ್ನೆ ಬಿಡಲ್ಲ. ಬೇಡ ವಿದ್ಯಾ, ನಾನು ಏನ್ ಅನ್ಕೊಂಡಿದ್ದೆ ನೀನು? ಬೇಡ ಸಂಧ್ಯಾ, ಸುಮ್ನೆ ನಾನು ಇರ್ಬೇಕಾದ್ರೆ ಹಿಂಗೆ ಕಿತ್ತಾಡ್ತಿರಲ್ಲ, ಇನ್ನು ನಾನಿಲ್ಲ ಅಂದ್ರೆ ಇನ್ನೇನ್ ಮಾಡ್ಬೋದು ನೀವು? ಸಂಧ್ಯಾ, ಎಲ್ಲ ತರಕಾರಿ ನೆನಪಿದೆ ತಾನೆ? ಒಂದ್ಸಲ ಹೇಳ. ಹಾ, ಎಲ್ಲ ನೆನಪಿದೆ. ಈರುಳ್ಳಿ, ಬೆಳ್ಳುಳ್ಳಿ, ನುಗ್ಗೆಕಾಯಿ, ಕರಿಬೇವು. ಹೌದೌದು. ವಿದ್ಯಾ, ನೀನು ಶೆಟ್ರಂಗಡಿಗೆ ಹೋಗಿ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಉಪ್ಪು, ಸಕ್ಕರೆ ಅರ್ಧ kg ತೊಗೊಂಬ, ಸರಿನಾ? ಕಮ್ಮಿ ಇದೆ ಅಂತ 1 kg ತಂದ್ಬಿಡ್ಬೇಡ, ಅರ್ಧ kg ಸಾಕು. ಆಯ್ತಮ್ಮ. ಹಾ, ನೋಡ್ತಾ ಇರಮ್ಮ, ಎಲ್ಲ ಮಿಸ್ ಆಗುತ್ತೆ. ಅವಳು ಅಂಗಡಿ ಹತ್ರ ಹೋದ್ಮೇಲೆ ನಿನ್ ಫೋನಿಗೆ ಒಂದು ಫೋನ್ ಬರುತ್ತೆ. ಅಮ್ಮ, ಅಂಗಡಿ ಸಾಮಾನೆಲ್ಲ ಮರ್ತೋಯ್ತು, ಇನ್ನೊಂದ್ಸರಿ ಹೇಳು ಅಂತ ಫೋನ್ ಮಾಡ್ತಾಳೆ. ಏಯ್, ನಿಂಗೇನು ದೊಡ್ಡ ನೆನಪಿನ ಶಕ್ತಿ ಇರೋ ಥರ ಆಡ್ಬೇಡ. ನೀನು ತರಕಾರಿ ಅಂಗಡಿಗೆ ಹೋದ್ಮೇಲೆ ಅಮ್ಮಂಗೆ ಕಾಲ್ ಮಾಡೇ ಮಾಡ್ತೀಯ. ನೋಡ್ತಾ ಇರ ಅಕ್ಕ, ಅಮ್ಮಂಗೆ ಫೋನು ಮಾಡಿದೆ, ಏನು ನೋಟು ಮಾಡ್ಕೊಂಡು ಎಲ್ಲ ತರಕಾರಿನೂ ಕರೆಕ್ಟಾಗಿ ತರ್ತೀನಿ. ನಾನು ಅಷ್ಟೇ ಕಣೆ, ಎಲ್ಲಾನು ಕರೆಕ್ಟಾಗಿ ತಗೊಂಡ್ ಬರ್ತೀನಿ. ಗೈಸ್, ಟೇಕ್ ಇಟ್ ಔಟ್. ಯಪ್ಪ, ಇವ್ರು ಹೋಗ್ತಿರೋದು ತರಕಾರಿ ತರಕ, ಯುದ್ಧ ಮಾಡಕ ಗೊತ್ತಾಗ್ತಾ ಇಲ್ಲ. 2K ಕಿಡ್ಸೇ ಹಿಂಗೆ, ಜೆನ್ಸಿ ಕಿಡ್ಸ್ ಕತೆ ಏನಪ್ಪ? ಈರುಳ್ಳಿ, ಬೆಳ್ಳುಳ್ಳಿ, ಬದನೆಕಾಯಿ, ಟೊಮೊಟೊ, ಆಲೂಗೆಡ್ಡೆ, ಈರುಳ್ಳಿ, ಬದನೆಕಾಯಿ, ಟೊಮೊಟೊ, ನುಗ್ಗೆಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಕರಿಬೇವು. ಹಾಂ, ಆಲೂಗೆಡ್ಡೆ, ಈರುಳ್ಳಿ, ಬದನೆಕಾಯಿ, ಟೊಮೊಟೊ. ಹೇ ಹಾಯ್ ಸಂಧ್ಯಾ. ಹೇ ಹಾಯ್ ಶರ್ಮಾಜಿ. ಏನಿಲ್ಲಿ? ತರಕಾರಿ ತಗೊಳಕ್ ಹೋಗ್ತಿದ್ದೆ ಕಣ. ಹೌದಾ? ಓಕೆ, ಹುಷಾರು. ಬಾಯ್ ಶರ್ಮಾಜಿ. ಆಲೂಗೆಡ್ಡೆ, ಮೂಲಂಗಿ, ಟೊಮೊಟೊ, ನುಗ್ಗೆಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಅಲ್ಲ ಮೂಲಂಗಿ. ಅಯ್ಯೋ, ಈ ಮೂಲಂಗಿ ಮಕ್ತವ್ನು ಯಾಕಾದ್ರೂ ಸಿಕ್ಕೋದ್ನ ಇವತ್ತು. ಇವಾಗ ಏನು ಮಾಡೋದು ಒಂದು ನೆನಪಾಗ್ತಿಲ್ವಲ್ಲ. ಏನಪ್ಪ ಮಾಡೋದು ಇವಾಗ? ಸರಿಯಾಗಿ ಏನು ತೊಗೊಂಡೋಗ್ಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಸುಮ್ಮನೆ ಇರದೆ ನಮ್ಮ ಮಕ್ಕಳ ಹತ್ರ ಬೇರೆ ಚಾಲೆಂಜ್ ಮಾಡಿದೆ. ಏನು ಮಾಡೋದು ಇವಾಗ? ಹಲೋ ಜಯಮ್ಮ, ಏನು ಮಾಡ್ತಿದ್ಯಾ? ನಾವು ಹೊಸ ಫ್ಲೈಟ್ ತಗೊಂಡಿದ್ವಲ್ಲ, ಅದನ್ನ ತಿಕ್ತಾ ಇದ್ದೆ. ಏನು ಜಯಮ್ಮ ಕಾಮಿಡಿ ಮಾಡ್ತಿದ್ಯಾ? ಏನೋ ತರಕಾರಿ ಸಾಮಾನೆಲ್ಲ ಮರ್ತ್ಬಿಟ್ಯಾ? ಅಯ್ಯೋ, ಅಮ್ಮಗೇನಾದರೂ ಗೊತ್ತಾಯ್ತಾ ಹೇಗೆ? ಈ ಸಂದಿನ ಬಗ್ಗೆ ನಿಂಗೆ ಅಷ್ಟೊಂದು ಡೌಟಾ? ಎಲ್ಲ ಐಟಮ್ನು ತೊಗೊಂಡಾಯ್ತು, ನೀನೇನಾದರೂ ಮರ್ತಿದ್ಯೇನೋ ಅಂತ ಫೋನ್ ಮಾಡಿದೆ. ಲೇ, ನೀನು ನನ್ನ ಹೊಟ್ಟೆಲ್ ಹುಟ್ಟಿರೋದು, ನೀನು ಬುದ್ಧಿ ನನಗೆ ಗೊತ್ತಾಗಲ್ವೇನೆ? ಎಲ್ಲ ತರಕಾರಿನೂ ಒಂದ್ಸಲ ಹೇಳ್ತೀನಿ, ಕೇಳಿಸ್ಕೊ. ಹೆಂಗಮ್ಮ ಗೊತ್ತಾಯ್ತು ನಿನಗೆ? ಈ ಕಡಲೆಕಾಯಿ ಜಯಮ್ಮ ಅಂದರೆ ಸುಮ್ಮನೆನಾ? ಕೇಳಿಸ್ಕೊ. ಈರುಳ್ಳಿ, ಆಲೂಗಡ್ಡೆ,
ಕ್ಯಾರೆಟು, ಹುರುಳಿಕಾಯಿ, ಕರಿಬೇವು, ಕೊತ್ತಂಬರಿ ಮರಿಬೇಡ. ಥ್ಯಾಂಕ್ಸ್ ಜಯಮ್ಮ. ಆದ್ರೆ ನಂದೊಂದು ರಿಕ್ವೆಸ್ಟು. ಏನ್ ಬೊಗಳೋ? ನಾನು ಕಾಲ್ ಮಾಡಿ ನಿನ್ನ ಹತ್ರ ಮತ್ತೆ ಐಟಮ್ನ ಕೇಳಿದೆ ಅಂತ ಆ ನಮ್ಮ ಅಕ್ಕ ರಾಕ್ಷಸಿ ಹತ್ರ ಹೇಳ್ಬೇಡ. ಆಯ್ತು ಮೇಡಮ್, ಆದ್ರೆ ಒಂದ್ ಐಟಮ್ ಮರ್ತರು ಶಿಕ್ಷೆ ಬೇರೆ ಲೆವೆಲಲ್ಲೇ ಇರುತ್ತೆ, ಸರಿನಾ? ಲವ್ ಯು ಜಯಮ್ಮ. ಕಡಲೆಬೇಳೆ, ಉದ್ದಿನಬೇಳೆ, ಮೈದಾ, ಸಕ್ಕರೆ, ಬೆಲ್ಲ, ಟೀ ಪೌಡರು, ಸಾಸಿವೆ ಜೀರಿಗೆ. ಸಕ್ಕರೆ, ಉದ್ದಿನಬೇಳೆ, ಕಡಲೆಬೇಳೆ, ಟೀ ಪುಡಿ, ಸಾಸಿವೆ ಜೀರಿಗೆ. ಜೀರಿಗೆ, ಟೀ ಪೌಡರ್, ಕಡಲೆಬೇಳೆ, ಉದ್ದಿನಬೇಳೆ, ಸಕ್ಕರೆ, ಮೈದಾ. ಓ ಸಹನಾ, ಹಲೋ ಹೇಳೆ. ಲೇ, ಸಂಜೆ ಮೂವಿಗೆ ಹೋಗೋಣ ಅನ್ಕೊಂಡೆ, ಬರ್ತೀಯೇನೆ? ಹಾಂ ಬರ್ತೀನಿ, ಹೋಗೋಣ. ಹಾಗೆ ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕು, ಯಾರ್ಯಾರು ಬರ್ತಾರೆ ಅವರಿಗೆಲ್ಲ ಟಿಕೆಟ್ ಬುಕ್ ಮಾಡೋಣ. ಓಕೆ, ಸಂಜೆ ಮೀಟ್ ಮಾಡೋಣ. ಬಾಯ್. ಓಕೆ ಕಣೆ, ಬಾಯ್. ಸಕ್ಕರೆ, ಉದ್ದಿನಬೇಳೆ, ಮೈದಾ, ತೊಗರಿಬೇಳೆ, ಅಲ್ಲ ಉದ್ದಿನಬೇಳೆ, ಸಕ್ಕರೆ, ಮೈದಾ. ಅಯ್ಯೋ ಒಂದು ನೆನಪಾಗ್ತಿಲ್ವಲ್ಲಪ್ಪ. ಈ ಸಹನ ಬೇರೆ ಈಗಲೇ ಕಾಲ್ ಮಾಡಬೇಕಾ? ಒಂದೂ ನೆನಪಾಗ್ತಿಲ್ಲ. ಇವಾಗ ಮನೆ ಖಾಲಿ ಕಾಯಲ್ಲಿ ಹೋದ್ರೆ ಅವಮಾನ ಆಗುತ್ತೆ. ಈ ಟೈಮಲ್ಲಿ ಈ ಚಾಲೆಂಜ್ ಎಲ್ಲ ಬೇಕಿತ್ತಾ? ಏನು ಮಾಡಲಿ? ಹಾಂ, ಜಯಮ್ಮಂಗೆ ಕಾಲ್ ಮಾಡಿ ಕೇಳೋಣ. ಸಾರು ಮಾಡಲು ಹೋಗಿ ಸಾಂಬಾರ್ ಮಾಡಿದೆ ನಾನು. ಹಲೋ ಜಯಮ್ಮ, ಏನು ಮಾಡ್ತಿದೀಯಾ? ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ, ದ್ರಾಕ್ಷಿ, ಜೀರಿಗೆ, ಮೆಣಸು, ಹಾರ್ಲಿಕ್ಸು, ಬೋನ್ವಿಟಾ, ಸಕ್ಕರೆ, ಉಪ್ಪಿಟ್ಟು ರವೆ, ಬನ್ಸಿ ರವೆ. ಜಯಮ್ಮ, ನಾನು ಇದನ್ನು ಕೇಳಕ್ಕೆ ಫೋನ್ ಮಾಡಿಲ್ಲ. ನನಗೆ ಯಾಕೆ ಯಾವಾಗ ಯಾರು ಕಾಲ್ ಮಾಡ್ತಾರೆ ಅಂತ ಚೆನ್ನಾಗಿ ಗೊತ್ತು. ಬಾಯಿ ಮುಚ್ಕೊಂಡು ಐಟಮ್ ಹೆಸರೆಲ್ಲ ಕೇಳಿಸ್ಕೊಂಡಿದ್ಯಾ ತಾನೆ? ತಗೊಂಡು ನೆಟ್ಟಿಗೆ ಮನೆಗೆ ಬಾ. ಆಯ್ತಮ್ಮ, ಆದರೂ ಒಂದು ರಿಕ್ವೆಸ್ಟು. ನಿನ್ನ ತಂಗಿ ಬಕಾಸುರಿ ಹತ್ರ ಯಾವ ವಿಷಯನೂ ಹೇಳಬಾರ್ದು, ಅಷ್ಟೇ ತಾನೇ? ಹಾಂ, ಇದೆಲ್ಲ ಹೆಂಗಮ್ಮ? ನಮ್ಗೆ ಹೆಂಗೆ ಬೇಕೋ ಹಾಗೆ. ಅವಾಗಲೇ ಹೇಳ್ತಾ ತಾನೆ, ಬಾಯಿ ಮುಚ್ಕೊಂಡು ಐಟಮ್ ಎಲ್ಲ ತೊಗೊಂಡು ಮನೆಗೆ ಬಾ. ಇಡೋ ಫೋನು. ನಮ್ಮ ಜಯಮ್ಮ ಮಲ್ಟಿ ಟ್ಯಾಲೆಂಟೆಡು. ಸೂ ಅಂದರೆ ಸೂತ್ರ ಹೇಳ್ತಾಳೆ. ಐಟಮ್ ತರಕ್ಕೆ ಲೇಟ್ ಆಯಿತು, ಮೊದಲು ಹೋಗೋಣ. ತಗೊಳಮ್ಮ, ಎಲ್ಲ ಐಟಮ್ ಕರೆಕ್ಟಾಗಿ ತಂದಿದ್ದೀನಿ, ಬೇಕಂದ್ರೆ ಚೆಕ್ ಮಾಡ್ಕೊ. ಏಯ್, ಎಲ್ಲೇ ಕ್ಯಾರೆಟ್ ಹುರುಳಿಕಾಯಿ ಎಲ್ಲೇ? ಅಂಗಡಿಲಿ. ಕಾಮಿಡಿ. ಅಂಗಡಿಯಿಂದ ತಗೊಂಬ ಅಂತ ಹೇಳಿದ್ದೆ ತಾನೆ? ಚಾಲೆಂಜ್ ಮಾಡಿದ್ರೆ ಸಾಲದು, ಗೆಲ್ಲೋದು ಇಂಪಾರ್ಟೆಂಟು. ತಗೊಳಮ್ಮ, ನಾನು ಎಲ್ಲ ತಂದಿದ್ದೀನಿ. ಬೇಷನ್ನಮ್ಮ, ಬೇಷನ್ನು. ತಡ್ಕೋ. ಇವಳೆಲ್ಲ ಐಟಮ್ ತಂದ್ಬಿಡಿ ಹೇಳುತ್ತೆ. ಗೋಡಂಬಿ ಇಲ್ಲ, ದ್ರಾಕ್ಷಿ ಇಲ್ಲ, ಟೀ ಪುಡಿ ಇಲ್ಲ, ಕಾಫಿ ಪೌಡರ್ ಇಲ್ಲ. ನಿಮ್ಮಿಬ್ಬರನ್ನ ನಾನು ಬೆಳಗ್ಗೆ ಅಂಗಡಿಗೆ ಕಳಿಸಿದ್ದು. ಈಗ ಮಧ್ಯಾಹ್ನ 3 ಗಂಟೆ. ಇವಾಗ ಬಂದಿದ್ದೀರಾ, ಅದು ಅರ್ಧಂಬರ್ಧ ಸಾಮಾನುಗಳನ್ನ ತಗೊಂಡು. ಇವಾಗ ನಾನು ಹೆಂಗೆ ಅಡುಗೆ ಮಾಡಲಿ? ನೋಡಿದ್ದೀನಿ ಅಕ್ಕ, ನಾವಿಬ್ರು ಒಂದೇ ತಾಯಿಯ ಬಳ್ಳಿಗಳು, ಒಂದೇ ಟ್ರಕಲ್ಲಿ ಇದ್ದೀವಿ. ಮಾ, ಇವಾಗ ಇರೋದನ್ನ ಯಾಕೆ ಸಾಂಬಾರ್ ಮಾಡಮ್ಮ? ತಂದಿರೋ ಸಾಮಾನಲ್ಲಿ ಅಡುಗೆ ಮಾಡಮ್ಮ, ಏನಾಗಲ್ಲ. ನೀವಿಬ್ರು ಮಾಡಿರೋ ತಪ್ಪಿಗೆ ನಿಮ್ಮಿಬ್ರಿಗೆ ದೊಡ್ಡ ಶಿಕ್ಷೆ ಆಗತ್ತೆ. ಇವತ್ತಿ ಮನೆ ನಿಮ್ಗೆ ಊಟ ಕಟ್. ಶಾಕ್ ಆದ್ವಿ ಅನ್ಕೊಂಡ್ಯಾ? ಅಯ್ಯೋ ಬೇಡ ಜಯಮ್ಮ, ನೀನ್ ಊಟ ತಿಂದು ಈ ನಾಲ್ಗೆಗೆ ಬೋರ್ ಆಗಿದೆ. ನೀನ್ ಹಾಕಿಲ್ಲ ಅಂದ್ರೆ ಏನು, ನಿಮ್ಮಮ್ಮ ಇದಾರಲ್ಲ, ಝೊಮ್ಯಾಟೊ ಅಮ್ಮ, ಸ್ವಿಗ್ಗಿ ಅಮ್ಮ, ಅವ್ರ ಹತ್ರ ಆರ್ಡರ್ ಮಾಡ್ಕೊಂಡಿದ್ದೀವಿ. ಶಾಕ್ ಅದೇ ಅನ್ಕೊಂಡ್ರಾ? ನಿಮ್ಮಿಬ್ರದ್ದು ಫಸ್ಟ್ ಎಪಿಸೋಡ್ ಅಲ್ವಾ? ಈ ಜಯಮನ್ ಬಗ್ಗೆ ನಿಮ್ಗೆ ಇನ್ನ ಗೊತ್ತಿಲ್ಲ. ಹೋಗ್ತಾ ಗೊತ್ತಾಗತ್ತೆ. ಹೇಗೆ ಆರ್ಡರ್ ಮಾಡ್ತೀರಾ? ಇದು ರಿಯಲ್ ಶಾಕ್. ಎಪಿಸೋಡ್ ಕೊನೆಯಲ್ಲಿ ಈ ಥರ ಯಾಕೆ ರೆಡಿಯಾಗಿದ್ದೀವಿ ಅಂತ ನೋಡ್ತಿದ್ದೀರಾ? ಅದಕ್ಕೆ ನೀವು ಎಪಿಸೋಡ್ 2 ನೋಡಬೇಕು. ಅದಕ್ಕೆ ಮುಂಚೆ ಎಪಿಸೋಡ್ 1 ಹೇಗಿತ್ತು ಅಂತ ಎಲ್ಲರೂ ಕಮೆಂಟ್ ಮಾಡಿ. ಒಳ್ಳೆ ಕಮೆಂಟ್ಸೇ ಕೊಡಬೇಕು. ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಯಾರಮ್ಮ ಮಾಡ್ತಾರೆ? ನೀವೇ ಮಾಡಬೇಕು. ಇವಳ ಹೆಸರು ರೂಪ ಅಂತ ಅಂದರು ಬಾಹಾರು. ಇವಳಿಗೆ ಆ ರೂಪನೇ ಇಲ್ಲ, ಆದ್ರೂ ಇವಳಿಗೆ ದರ್ಶನ್ ಅವ್ರ ತರ 6 ಫೀಟ್ ಇರೋ ಹುಡುಗನೇ ಬೇಕಂತೆ. ಹಾಗಾಗಿ ಇವಳಿಗೆ ನೀವು ಸೂಟ್ ಆಗಲ್ಲ.